ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಶಾಪಿಂಗ್ ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀವಿ. ಅದು ಸ್ಯಾರಿ ಶಾಪಿಂಗ್. ಬಿಕಾಸ್ ನಿಯರಲ್ಲೇ ವರಮಲಕ್ಷ್ಮಿ ಹಬ್ಬ ಕೂಡ ಬರ್ತಾ ಇದೆ. ಸೊ ವರಮಲಕ್ಷ್ಮಿ ಹಬ್ಬಕ್ಕೆ ಖಂಡಿತವಾಗ್ಲೂ ಸ್ಯಾರಿ ಶಾಪಿಂಗ್ ಮಾಡಲೇಬೇಕು. ಆ್ಯಂಡ್ ಹಾಗೆ ನನ್ನ ಅಣ್ಣನ ವೈಫ್ ಸೀಮಂತ ಕೂಡ ಇತ್ತು. ಸೊ ಎರಡಕ್ಕೂ ಕೂಡ ಒಟ್ಟಿಗೆ ಶಾಪಿಂಗ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ಸ್ಯಾರಿ ಶಾಪಿಂಗ್ ಹೊರಟಿದ್ವಿ. ಆ್ಯಂಡ್ ಮೇಯ್ನಾಗಿ ಹಬ್ಬಕ್ಕೆ ಪ್ರತಿಯೊಂದಕ್ಕೂ ಕೂಡ ಈ ಸ್ಯಾರಿ ಶಾಪಿಂಗೇ ಮೇಯ್ನು. ಬಿಕಾಸ್ ಅದೊಂದು ಮುಗಿಸ್ಕೊಂಡು ಬಿಟ್ರೆ ಬೇರೆ ಎಲ್ಲ ಶಾಪಿಂಗು ಬೇಗನೆ ಮುಗಿಸ್ಕೊಳ್ಬೋದು. ಆ್ಯಂಡ್ ಮಕ್ಕಳು ಕೂಡ ಇರೋದ್ರಿಂದ ಎಲ್ಲ ಒಂದೇ ಡೇ ಆಗೋದಿಲ್ಲ. ಸೊ ಸ್ಯಾರಿ ಶಾಪಿಂಗ್ ಒನ್ ಡೇ ಮುಗಿಸ್ಕೊಂಡು ಬಂದರೆ ಸೊ ನೆಕ್ಸ್ಟು ಬೇರೆ ಎಲ್ಲ ಶಾಪಿಂಗ್ನ ಬೇಗ ಮುಗಿಸ್ಕೊಳ್ಬೋದು ಅಂತ ಪ್ಲ್ಯಾನಲ್ಲಿ ಹೊರಟಿದ್ದೀವಿ. ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಶಾಪಿಂಗ್ ಮಾಡ್ತೀವಿ ಅಂತ ಹೇಳಿ ನೋಡೋಣ. ಈ ಒಂದು ಸ್ಯಾರಿ ಶಾಪ್ ಇರೋದು ಮಾದನಹಳ್ಳಿನಲ್ಲಿ, ತುಮಕೂರು ಹೈವೇನಲ್ಲಿ ಬರುತ್ತೆ ಈ ಒಂದು ರೋಡು. ಸೊ ಮಾದನಹಳ್ಳಿನಲ್ಲೇ ನನ್ನ ಅಮ್ಮನ ಮನೆ ಇರೋದ್ರಿಂದ ಸೊ ಹಾಗೆ ಅಮ್ಮನ ಮನೆಗೂ ಹೋಗ್ಬಿಟ್ಟು ಶಾಪಿಂಗ್ ಮುಗಿಸ್ಕೊಂಡು ಬರೋಣ ಅಂತ ಹೇಳಿ ಹೋಗಿದ್ವಿ. ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಬೇರೆಯೇ ಪ್ಲ್ಯಾನ್ ಇತ್ತು, ಬಟ್ ಅಲ್ಲಿ ಹೋದ್ಮೇಲೆ ಪ್ಲ್ಯಾನೇ ಚೇಂಜ್ ಆಯಿತು. ಆ್ಯಂಡ್ ಈ ಒಂದು ಸ್ಯಾರಿ ಶಾಪು ನಾನು ಇನ್ಸ್ಟಾದಲ್ಲಿ ನೋಡಿದ್ದೆ, ತುಂಬಾ ಕಲೆಕ್ಷನ್ಸ್ ತುಂಬ ಚೆನ್ನಾಗಿತ್ತು ಈ ಶಾಪಲ್ಲಿ. ಹಾಗಾಗಿ ಈ ಶಾಪ್ಗೆ ಬಂದಿದ್ವಿ. ಸ್ವರ ಸ್ಯಾರೀಸ್ ಅಂತ ಹೇಳಿ. ಸ್ಯಾರೀಸ್ ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಆ್ಯಂಡ್ ಆಫರ್ಸ್ ಕೂಡ ಇರುತ್ತೆ. ಸೊ ಹಾಗಾಗಿ ಹೋಗಿದ್ವಿ. ಬಟ್ ಆಫರ್ ಟೈಮ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟೊಂದು ಕ್ರೌಡ್ ಇರುತ್ತೆ ಅಂತ. ಬಿಕಾಸ್ ಆಫರ್ ಬಿಟ್ಟಂಥ ಟೈಮಲ್ಲೇ ತೊಗೊಳ್ಬೇಕು. ಆ್ಯಂಡ್ ಇವಾಗೆಲ್ಲ ಫೆಸ್ಟಿವಲ್ಸ್ ಬರ್ತಾ ಇರೋದ್ರಿಂದ ಸೊ ತುಂಬ ಜನ ಇದ್ದರು. ಆದರೂ ಕೂಡ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದೆ. ಹಾಗೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಅಮ್ಮ ಮನೆಗೂ ಕೂಡ ಹೋಗಿ ಅಪ್ಪನ ನೋಡ್ಕೊಂಡು ಬಂದ್ವಿ. ಬಟ್ ನಾನು ಅಲ್ಲಿ ಹೋದ್ಮೇಲೆ ನನ್ನ ಲಾಗ್ನ ಕಂಟಿನ್ಯೂ ಮಾಡೋ ಇಂಟ್ರೆಸ್ಟೇ ಇರಲಿಲ್ಲ. ಬಿಕಾಸ್ ನಾನು ಕಳೆದ ಲಾಗಲ್ಲೇ ಹೇಳಿದ್ದೀನಿ ನಮ್ಮ ಅಪ್ಪನಿಗೆ ತುಂಬಾ ಹುಷಾರಿಲ್ಲ ಅಂತ. ಸೊ ಆ ಒಂದು ಇನ್ಸಿಡೆನ್ಸ್ ನೋಡಿಬಿಟ್ಟು ನನಗೆ ಲಾಗ್ನ ಕಂಟಿನ್ಯೂ ಮಾಡಬೇಕು, ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಹಾಗಾಗಿ ನಾನು ಯಾವುದೇ ಥರ ವಿಡಿಯೋ ಕ್ಲಿಪ್ಸ್ನ ತೊಗೊಳ್ಳಿಲ್ಲ. ನೆಕ್ಸ್ಟ್ ಇದು ಈವ್ನಿಂಗು ಮನೆಗೆ ಬಂದುಬಿಟ್ಟು ವೆಜಿಟೇಬಲ್ಸ್ ಎಲ್ಲ ಹಾಕಿಬಿಟ್ಟು ಮಕ್ಕಳಿಗೆ ಪಾಸ್ತಾ ಮಾಡಿಕೊಡೋಣ ಅಂತ ಹೇಳಿ ಪಾಸ್ತಾ ಮಾಡ್ತಾಯಿದ್ದೆ. ಹೋಲ್ ವೀಟ್ ಮ್ಯಾಕ್ರೋನಿ ತರಿಸಿದ್ದೆ. ಅದರಲ್ಲಿ ಪಾಸ್ತಾ ಮಾಡ್ಕೊಡೋಣ ಅಂತೇಳಿ ಮಾಡ್ತಾಯಿದ್ದೆ. ಬಟ್ ಔಟ್ಸೈಡ್ ಟೇಸ್ಟ್ ಕಂಪೇರ್ ಮಾಡಿದ್ರೆ ಮನೆಯಲ್ಲಿ ಮಾಡೋದು ಅಷ್ಟು ಟೇಸ್ಟಾಗಿರೋದಿಲ್ಲ. ಬಿಕಾಸ್ ನಾವು ರಾ ವೆಜಿಟೇಬಲ್ಸ್ನ ಹಾಕಿಬಿಟ್ಟು ಮನೆಯಲ್ಲಿರೋಂತಹ ಸ್ಪೈಸಸ್ನ ಮಾತ್ರ ಆ್ಯಡ್ ಮಾಡಿರ್ತೀವಿ. ಆ್ಯಂಡ್ ನಾವು ಹೆಲ್ತಿಯಾಗಿರೋದನ್ನ ನೋಡಬೇಕು ಹೊರತು ಟೇಸ್ಟ್ಗೆ ಪ್ರಿಫರೆನ್ಸ್ ಕೊಡೋದಲ್ಲ. ಹಾಗಾಗಿ ಹೆಲ್ತಿಯಾಗಿರಲಿ ಅಂತ ಹೇಳ್ಬಿಟ್ಟು ವೆಜಿಟೇಬಲ್ ಪಾಸ್ತಾ ಮಾಡಿಕೊಟ್ಟಿದ್ದೆ. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂದರು. ಹಾಗೆ ಮಕ್ಕಳಿಗೆ ಮಖಾನ ಖಾಲಿಯಾಗಿತ್ತು. ಯೂಶ್ವಲಾಗಿ ಅವ್ರಿಗೆ ಮಖಾನ ರೆಸಿಪಿನ ಒನ್ ಟೈಮ್ ಕೊಡ್ತೀನಿ ಡೈಲಿ. ಸೊ ಮಖಾನ ಖಾಲಿಯಾಗಿರೋದ್ರಿಂದ ಸೊ ಮಖಾನ ಮಾಡೋಣ ಅಂದ್ಬಿಟ್ಟು ಮಖಾನ ಪ್ರಿಪೇರ್ ಮಾಡ್ತಾಯಿದ್ದೆ. ಈ ಮಖಾನ ಪ್ರಿಪೇರ್ ಮಾಡೋದಕ್ಕೆ ಮಖಾನ ಆ್ಯಂಡ್ ಎಲ್ಲ ಥರದ ಡ್ರೈ ಫ್ರೂಟ್ಸ್ಗಳು ಹಾಗೆ ಸೀಡ್ಸ್ಗಳು ಎಲ್ಲನೂ ಆ್ಯಡ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಹಾಗೆ ಕೆಲವೊಂದು ತುಪ್ಪದಲ್ಲಿ ರೋಸ್ಟ್ ಮಾಡಿ ಇಟ್ಕೊಂಡು ಅದನ್ನು ಫೈನ್ ಪೌಡರ್ ಥರ ಮಾಡಿ ಇಟ್ಕೊಂಡಿರ್ತೀನಿ. ಆ್ಯಂಡ್ ನೆಕ್ಸ್ಟ್ ಅದನ್ನು ಬಾಯ್ಲ್ ಅಂದರೆ ಬಿಸಿ ನೀರಿಗೆ ಹಾಕಿ ಅದನ್ನು ಬಾಯ್ಲ್ ಮಾಡಿ ಕೊಡ್ತೀನಿ. ತುಂಬಾ ಹೆಲ್ತಿಯಾಗಿರುತ್ತೆ. ಆ್ಯಂಡ್ ಹಾಗೆ ಪೆಪ್ಪರು ಮತ್ತು ಜೀರಾ ಅದನ್ನು ಯೂಶ್ವಲಾಗಿ ಮಕ್ಕಳು ಊಟದಲ್ಲಿ ಆ್ಯಡ್ ಮಾಡೋದ್ರಿಂದ ಅದು ಕೂಡ ಖಾಲಿಯಾಗಿತ್ತು. ಹಾಗಾಗಿ ಅದನ್ನು ಕೂಡ ಪೌಡರ್ ಮಾಡಿ ಇಟ್ಕೊಳ್ಳೋಣ ಅಂದ್ಬಿಟ್ಟು ರೋಸ್ಟ್ ಮಾಡ್ತಾಯಿದ್ದೆ. ಸೊ ಎಲ್ಲ ಒಂದೇ ಡೇ ಮಾಡಿ ಇಟ್ಕೊಳ್ಳೋದ್ರಿಂದ ನಮಗೆ ಎವ್ರಿ ಡೇ ತುಂಬಾ ಈಸಿ ಆಗುತ್ತೆ. ಸೊ ಆವಾಗ ನಾವು ಪ್ರಿಪೇರ್ ಮಾಡಿ ಮಾಡ್ಕೊಳ್ಬೇಕು ಅನ್ನೋದಿರೋದಿಲ್ಲ. ಸೊ ಕೆಲಸ ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ಎಲ್ಲ ಒಂದೇ ಡೇ ಮಾಡಿ ಇಟ್ಕೊಂಡಿರ್ತೀನಿ. ಲಾಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಅಂದ್ಕೊಂಡಿದ್ದೇ ಬೇರೆ, ಬಟ್ ಆಗಿದ್ದೇ ಬೇರೆ. ಬಟ್ ಏನೂ ಮಾಡೋದಕ್ಕಾಗಲ್ಲ, ಸಮ್ ಟೈಮ್ ಈ ಥರ ಆಗ್ತಾ ಇರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.